ಇದೇನಪ್ಪ ಇದು ನಮ್ಮನ್ನು ಕೂರಿಸ್ಕೊಂಡು ಸಂಸಾರದ ಬಗ್ಗೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡ್ರಪ್ಪ. ಆ ಥರ ಎಲ್ಲ ಏನಿಲ್ಲ. ನಮ್ಮ ಇಷ್ಟು ವರ್ಷಗಳ ಅನುಭವವನ್ನು ಮಾತಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಒಂದು ಮನೆ ಕಟ್ಟುವಾಗ ಹೇಗೆ ಗೋಡೆಗಳಿಂದ ಕಟ್ತೀವೋ ಹಾಗೆ ಸಂಬಂಧನ ಪ್ರೀತಿ ಮತ್ತು ನಂಬಿಕೆಗಳಿಂದ ಕಟ್ಟಬೇಕು. ಎಷ್ಟೇ ಕಷ್ಟ ಬಂದರೂ ಏನೇ ತೊಂದರೆ ಬಂದರೂ ಒಬ್ಬರನ್ನೊಬ್ಬರು ಕೈ ಬಿಡಲ್ಲ ಅನ್ನೋ ನಂಬಿಕೆ ಇರಬೇಕು. ಒಂದು ಸಲ ಆ ನಂಬಿಕೆಗೆ ಏನಾದರೂ ಪೆಟ್ಟು ಬಿತ್ತು, ಅದು ಒಂಥರ ಈ ಬಿರುಕು ಬಿಟ್ಟಿರೋ ಕನ್ನಡಿ ಹಾಗೆ. ಮತ್ತೆ ಅದನ್ನು ಮೊದಲನಾಗಿ ಮಾಡೋದು ಬಹಳ ಕಷ್ಟ. ಆದರೆ ನಿಮ್ಮ ವಿಚಾರದಲ್ಲಿ ಹಾಗಲ್ಲ ಬಿಡಿ. ನಿಮ್ಮನ್ನು ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀರಾ ಅಂತ. ನನಗೆ ಗೊತ್ತು ಅಮ್ಮು, ನಿನಗಲ್ಲಿ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಆದರೆ ಸಂಜೀವ್ ಅದನ್ನೆಲ್ಲ ಸರಿ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಿನಗೆ ಸಂಜೀವನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಹೋದರೂ ಈಗ ಗಂಡನ ರೂಪದಲ್ಲಿರೋ ಸ್ನೇಹಿತನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಒಬ್ಬರು ಸಂತೋಷದಲ್ಲಿ ಇನ್ನೊಬ್ರು ನಗೋದು, ದುಃಖದಲ್ಲಿ ಜೊತೆಯಾಗಿರೋದು, ತಪ್ಪು ಮಾಡಿದ್ರೆ ಕ್ಷಮಿಸಿ ಕೈ ಹಿಡಿಯೋದು, ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಲ್ಲೋದು, ಇದೇ ಸಂಬಂಧದ ಅರ್ಥ. ಅಂಥ ಸಂಬಂಧ ನಿಮ್ಮಿಬ್ಬರಿಗೂ ಆ ದೇವ್ರು ಕೊಡ್ಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಗಂಡನಿಗೆ ಹೆಂಡತಿ ಬರೀ ಸಂಗಾತಿ ಅಲ್ಲ, ಅವಳು ಆ ಮನೆ ಶಕ್ತಿ, ಆ ಮನೆ ಧೈರ್ಯ, ಆ ಮನೆ ನೆಮ್ಮದಿ. ಹಾಗೆ ಗಂಡನೂ ಅಷ್ಟೇ, ಹೆಂಡತಿಗೆ ಬರೀ ಸಂಗಾತಿ ಅಲ್ಲ, ಅವನು ಅವಳ ಸ್ನೇಹಿತ, ರಕ್ಷಕ, ಮಾರ್ಗದರ್ಶಕ, ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ನಂಬಿಕೆ ಇರುವಂಥ ವ್ಯಕ್ತಿ. ಯಾವ ಸಂಬಂಧದಲ್ಲಿ ಈಗೋ ಸಮಸ್ಯೆ ಇಲ್ಲದೆ ಸ್ನೇಹದಿಂದ ಸಂಸಾರ ಕಟ್ಕೋತೀವೋ ಆ ಸಂಸಾರ ಚಿರಕಾಲ ಬಾಳುತ್ತೆ. ನಮ್ದಿದೆಯಲ್ಲ ಹಾಗೆ. ಸಂಜೀವ್ ಅವರು ನನಗೆ ಬೇಡದೇ ಇರೋ ಗಂಡ ಆಗಿರಬಹುದು, ಆದರೆ ಕಳ್ಕೊಳಕ್ಕಾಗದೇ ಇರೋ ಸ್ನೇಹಿತ. ಕೊನೆವರೆಗೂ ಆ ಸ್ನೇಹನ ಉಳಿಸ್ಕೊಂಡು ಹೋಗ್ತೀನಿ. ತಾತಾಜಿ ಮಾತುಗಳು ಬರಡಾಗಿದ್ದು ನನ್ನ ಜೀವನಕ್ಕೆ ಸಂಜೀವಿನಿ ಹನಿಗಳ ಥರ ಕಾಣಿಸ್ತಿದೆ. ಎಲ್ಲಿ ಅಮೃತ ಅವ್ರನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿದ್ದೆ. ಈಗ ಆ ಭಯ ಕಡಿಮೆ ಆಗ್ತಿದೆ. ಇವಳು ಹೀಗೆ ಡಲ್ಲ ಕೂತಿದ್ದಾಳೆ ಅಂದರೆ ನಿನ್ನೆ ಕಾಲೇಜಲ್ಲಿ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಾಲೇಜ್ಗೆ ಹೇಗೆ ಹೋಗೋದು ಅಂತ ಭಯ ಪಡ್ತಾ ಇರ್ಬೋದಾ? ಲಕ್ಷ್ಮಿ, ನಿಂದೇನು ತಪ್ಪಿಲ್ಲ ಅಂತ ಪ್ರೂವ್ ಆದಮೇಲೂ ಯಾಕೆ ಹೀಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ನಡಿ ಕಾಲೇಜ್ಗೆ ಹೋಗೋಣ. ಇಲ್ಲ ಅದಿ, ನಿನ್ನೆ ಆ ವಿಡಿಯೋ ಇನ್ಸಿಡೆಂಟ್ ನಡೆದಾಗಿಂದ ನನಗೆಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ನೋವಾಗಿರುತ್ತಲ್ವ. ನಮ್ಮಪ್ಪ ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ರು, ಆದರೆ ನಾನು ಅವ್ರಿಗೆ ಮೋಸ ಮಾಡ್ದಂಗೆ ಆಯ್ತಲ್ವ ಅದಿ. ಆದರೆ ಇದು ನೀನು ಬೇಕು ಅಂತ ಮಾಡಿದ ತಪ್ಪಲ್ಲ ಅಲ್ವಾ? ಯಾರೋ ಮಾಡಿರೋ ತಾನೆ. ಆದರೂ ಹೊರಗಡೆ ಹೆಸರು ಬಂದಿದ್ದು ನಂದೇ ಅಲ್ವಾ ಅದಿ. ನಾನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿರ್ಬೋದು, ಆದರೆ ಅವರದನ್ನು ಹೇಳುವಾಗ ನಾನು ನೋವನ್ನ ಹೇಗೆ ಮರೀಲಿ? ಈ ಘಟನೆ ನಡೆದಾಗ ಅಪ್ಪನ ಹತ್ರ ತುಂಬ ಸಲ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಭಯ ಆಗ್ತಿದೆ ಅದೇ. ಇಂಥ ಪರಿಸ್ಥಿತಿ ಯಾವ ಮಗಳಿಗೂ ಬರಬಾರ್ದು.
ಎಂಥದ್ದೇ ಸಿಚುಯೇಷನ್ ಬಂದರೂ ಧೈರ್ಯವಾಗಿ ಎದುರಿಸೋ ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೆಂಗೆ ಲಕ್ಷ್ಮಿ? ಅಂಕಲ್ಗೆ ನಿನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ತಪ್ಪು ಮಾಡಿದ್ಯಾ ಅಂದರೆ ಅವ್ರು ಖಂಡಿತ ನಂಬಲ್ಲ. ನಿನ್ನ ಬಗ್ಗೆ ಅವ್ರು ತಪ್ಪಾಗೂ ತಿಳ್ಕೊಳ್ಳಲ್ಲ. ನೋಡು, ಗಟ್ಟಿ ಮನ್ಸು ಮಾಡಿ ಒಂದೇ ಒಂದು ಸಲ ಅಂಕಲ್ ಹತ್ರ ಫೋನ್ ಮಾಡಿ ಮಾತಾಡು. ನಿನ್ನ ಅನುಮಾನ ಎಲ್ಲ ಬಗೆಹರಿಯುತ್ತೆ. ಪ್ಲೀಸ್. ರೀ ರೀ ಕಾಫಿ ಇಟ್ಟೋಗಿದ್ದೀನಿ, ಕುಡಿದೆ. ಏನು ಯೋಚನೆ ಮಾಡ್ತಿದ್ದೀರಾ ರೀ? ಏನು ಯೋಚನೆ ಮಾಡ್ತಿದ್ದೀರಾ? ಕಾಫಿ ಆರೋಗಿದೆ. ಕಾಫಿ ಆರೋದ್ರೆ ಮತ್ತೆ ಬಿಸಿ ಮಾಡಿಕೊಂಡು ಕುಡಿಬೋದು ನಳಿನಿ. ಆದರೆ ಈಗಾಗಿರೋ ಆಘಾತದಿಂದ ಮನಸ್ಸಿಗಾಗಿರೋ ವೇದನೆನ ಹೇಗೆ ತಣ್ಣಗೆ ಮಾಡ್ಕೊಳ್ಳೋದು ಹೇಳು? ತಣ್ಣಗಾಗಿರೋ ವಿಷಯನ ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡದೆ ಮತ್ತೇನು ಮಾಡಲಿ ನಳಿನಿ? ಲಕ್ಷ್ಮಿ ನನ್ನ ಕೈಗೆ ಬಂದಾಗ ಪುಟ್ಟ ಕೂಸು, ಅವಳನ್ನ ಎದೆ ಮೇಲೆ ಎತ್ಕೊಂಡು ಲಾಲಿ ಹಾಡಿ ಹೇಳ್ತಾ ಅವಳ ಪುಟ್ಟ ಕಿರುಬೆರಳನ್ನ ಹಿಡ್ಕೊಂಡು ಹೆಜ್ಜೆ ಹಾಕಿಸ್ತಾ ಎದೆ ಮಟ್ಟಕ್ಕೆ ಬೆಳೆಸಿದ್ದೀನಿ. ಆ ಮಗು ಮೌನವಾಗಿದ್ರು ಅವಳ ಮಾತು ನಂಗೆ ಅರ್ಥ ಆಗ್ತಾ ಇತ್ತು. ಒಂದಿನಾನು ನಂಗೆ ಅದು ಬೇಕು ಇದು ಬೇಕು ಅಂತ ಬಾಯ್ಬಿಟ್ಟು ಹೇಳ್ದವಳಲ್ಲ. ಅವಳಿಗಿದ್ದಿದ್ದು ಒಂದೇ ಒಂದು ಆಸೆ, ಓದಬೇಕು ಅಂತ. ನಾನು ಅದಕ್ಕೆ ಯಾವುದಕ್ಕೂ ಅಡ್ಡಿಪಡಿಸ್ಲಿಲ್ಲ. ಓದಿನ ಕಡೆ ಗಮನ ಕೊಡ್ತಾ ಊರಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದರೂ ತಾನೇ ಮುಂದೆ ನಿಂತು ಪರಿಹಾರ ಮಾಡ್ತಿದ್ಲು. ಅದಕ್ಕೆ ನಮ್ಮ ಲಕ್ಷ್ಮಿ ಅಂದರೆ ಊರವ್ರಿಗೆಲ್ಲ ಅಚ್ಚುಮೆಚ್ಚು. ಅವಳಿಗೆ ಶಾಲೆಯಿಂದ ಆಗಲಿ ಊರವರಿಂದಾಗಲಿ ಲಕ್ಷ್ಮಿ ಹೀಗೆ ಮಾಡಿದ್ಲು ಅಂತ ಒಬ್ರು ಬೆರಳು ಮಾಡಿ ತೋರಿಸಿರ್ಲಿಲ್ಲ. ಆದರೆ ನಿನ್ನೆ ನೋಡಿದ ಆ ವಿಡಿಯೋದಿಂದ ಆ ಮುಗ್ಧ ಮನಸ್ಸಿನ ಹುಡುಗಿಗೆ ಎಷ್ಟು ಆಘಾತ ಆಗಿರ್ಬೋದು. ಪಾಪ ಅವಳು ಎಷ್ಟು ನೋವು ಅನುಭವಿಸಿರ್ಬೋದು.